ದಾಸೋ ಅನ್ನೋ ಪದ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಪದ. ಅದು ಹೇಳಿತಾ, ಜಗತ್ತಿನೊಳಗ ಎಲ್ಲರೂ ದಾನ ಹೇಳ್ಯಾರ. ಯೇಸು ಕ್ರಿಸ್ತ ಹೇಳ್ತಾನೆ, ಬುದ್ಧ ಹೇಳ್ತಾನೆ, ಬುದ್ಧ ಮೇಲಿನ ಮೇಲೆ ಹೇಳ್ತಾನೆ, ಕಂಪ್ಯಾಷನ್ ಅಂಡ್ ಚಾರಿಟಿ, ಕಂಪ್ಯಾಷನ್ ಅಂಡ್ ಚಾರಿಟಿ, ದಯಾ ದಾನ ಹೇಳ್ತಾರೆ. ಶರಣರು ಬರೇ ದಾನ ಅಲ್ಲ, ಅದು ದಾಸೋಹ. ದಾಸೋಹದಲ್ಲಿ ಏನು ವೈಶಿಷ್ಟ್ಯ ಇದೆ ಅಂದ್ರೆ, ದಾನದಲ್ಲಿ ನಾ ಕೊಡುವವನು ಶ್ರೇಷ್ಠ, ಪಡೆದುಕೊಳ್ಳುವವನು ಕೀಳೋ, ನಾನು ಉಳ್ಳವನು ನೀನು ಇಲ್ಲದವನು, ನೀನು ದರಿದ್ರ, ನಿನ್ನ ಕೊಟ್ಟು ನನ್ನ ಜೀವನ ನಿನ್ನ ಜೀವನ ಸಾರ್ಥಕ ಮಾಡ್ಕೋ ಅಂತ ಆ ಭಾವನೆ ಇರ್ತತಿ. ಇಲ್ಲಿ ಹಂಗಲ್ಲ. ಕೊಡುವ ದಾಸೋಹಿ ಏನದಲ್ಲ ಅವನು ಕಿಂಕರ, ಪಡೆದುಕೊಳ್ಳುವವರು ಶಂಕರ. ಇವತ್ತಿನ ಸಹಿತ ನಮ್ಮ ಶರಣ ಮನೆತನಗಳಲ್ಲಿ ನೀವು ದೊಡ್ಡದೊಂದು ಏನಾದ್ರು ಸಮಾರಂಭ ಮಾಡಿ ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ತಿರಲ್ಲ, ಊಟಕ್ಕೆ ಹಾಕುವ ಸಾವುಕಾರ ಏನಿರ್ತಾನ ಅವನೇ ಅವ್ರಿಗೆಲ್ಲರಿಗೂ ಸಾಷ್ಟಾಂಗ ಹಾಕ್ತಾರೆ. ಈ ಜಗತ್ತಿನಾಗ ಎಲ್ಲಿ ನೀವು ನೋಡಕ್ ಸಾಧ್ಯ ಇಲ್ಲ. ಯಾಕ? ಊಟ ಮಾಡೋರು ನಮಸ್ಕಾರ ಹಾಕ್ಬೇಕು, ಊಟ ಕೊಡೋರು ನಮಸ್ಕಾರ ಹಾಕ್ಬೇಕು. ನೋಡ್ರಿ, ಊಟ ಕೊಡತಕ್ಕಂತಾನೆ ನಮಸ್ಕಾರ ಆಗ್ತಾನೆ. ಯಾಕ? ಅವ್ರು ಇಲ್ಲದವರು ಗತಿಗೇಡಿಗಳು ಅಂತ ಅನ್ನೋ ದೃಷ್ಟಿ ಇಲ್ಲಲ್ಲಿ. ಉಣ್ಣೋರು ಅವರು ಪರಮಾತ್ಮನ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ಅವರೇ ಶಂಕರ, ನಾನು ಕಿಂಕರ. ಸೇವೆ ಮಾಡೋದ್ರಿಂದ ನನ್ನ ಜೀವನ ಸಾರ್ಥಕ ಐತೆ ಅನ್ನೋ ಭಾವನೆ ದಾಸೋಹದಲ್ಲಿ. ಅದಕ್ಕಾಗಿ ಈ ದಾಸೋಹ ತತ್ವ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇಂಥ ಕಾಯಕ ದಾಸೋಹದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥ